ವೆಲ್ಕಮ್ ಟು ಸ್ಪಾಟ್ ಮೊಬೈಲ್ ರಿಪೇರ್ ಗೈಸ್. ನನ್ನ ಹೆಸರು ರಿಜ್ವಾನ್. ಇವತ್ತು ನಮ್ಮ ಹತ್ರ OnePlus Nord 2 ಸ್ಕ್ರೀನ್ ರಿಪ್ಲೇಸ್ಗೋಸ್ಕರ ಬಂದಿದೆ. ಆ್ಯಕ್ಚುಲಿ ಫೋನಲ್ಲಿ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ಗೋಸ್ಕರ ಬಂದಿದೆ. ಸೊ ಇದು ಒರಿಜಿನಲ್ ಡಿಸ್ಪ್ಲೇ ನೀವು ನೋಡ್ಬೋದು. ಕಸ್ಟಮರ್ ಆಲ್ರೆಡಿ ಅಡ್ವಾನ್ಸಲ್ಲಿ ಹೇಳಿದರು, ನಾವು ತರಿಸಿದ್ದೀವಿ. ಸೊ ಕಸ್ಟಮರ್ ಬಂದುಬಿಟ್ಟು ಇವರೇ. ಸರ್ ಹಾಯ್ ಮಾಡಿ. ಸೊ ಸರ್ ಆಲ್ರೆಡಿ ನಮಗೆ ಹೇಳಿದರು ಕನ್ಫರ್ಮ್ ಆಗಿ ಏನು ಟೈಮಿಗೆ ಬರ್ತೀರಿ ಅಂತ. ಸೊ ಕಸ್ಟಮರ್ ಹೇಳಿದರು, ಡಿಸ್ಪ್ಲೇ ತರಿಸಿದ್ದೀನಿ, ಇದು ಇಮಿಡಿಯೇಟ್ ಫಿಟ್ಟಿಂಗ್ ಆಗುತ್ತೆ. ಕಂಪ್ಲೀಟ್ ಪ್ರೊಸೀಜರ್ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾವು ಫಸ್ಟ್ ಆಫ್ ಆಲ್ ಇದು ಚೆನ್ನಾಗಿ ಹೀಟ್ ಮಾಡಿಕೊಂಡು ನಾವು ಬ್ಯಾಕ್ ಕ್ಯಾಪ್ನ ರಿಮೂವ್ ಮಾಡಬೇಕು. ಮತ್ತು ಇದು ಬಂದ್ಬಿಟ್ಟು ಕೆಳಗಡೆ ಒಂದು ಬೋರ್ಡ್ ಬರುತ್ತೆ, ಇದು ಸಬ್ ಬೋರ್ಡು. ಇದಕ್ಕೆಲ್ಲ ಕನೆಕ್ಷನ್, ಫಿಂಗರ್ ಪ್ರಿಂಟ್, ಚಾರ್ಜಿಂಗ್, ಡಿಸ್ಪ್ಲೇ ಕನೆಕ್ಷನ್ಸು, ಇದೆಲ್ಲ ಬಂದ್ಬಿಟ್ಟು ಇದರಿಂದನೇ ಮೇಲ್ಗಡೆ ಹೋಗುತ್ತೆ. ಸೊ ಗೈಸ್, ಇದು ನಾವು ಡಿಸ್ಪ್ಲೇ ಹೀಟ್ ಮಾಡಿ ಇದನ್ನು ಡಿಸ್ಪ್ಲೇ ಆಚೆ ತೆಗ್ದಿದ್ದೀನಿ. ಇದು ಬಂದ್ಬಿಟ್ಟು ಹಳೆ ಡಿಸ್ಪ್ಲೇ, ಇದು ಡ್ಯಾಮೇಜ್ ಆಗಿರೋದು. ಇದು ನೋಡ್ಬೋದು ನೀವು, ಒರಿಜಿನಲ್ ಡಿಸ್ಪ್ಲೇ. ಹ್ಯಾಂಡ್ಸೆಟ್ ರಿಮೋಟ್ ಪೀಸು ಸಿಗುತ್ತೆ ಯೂಶಲಿ, ಅಥವಾ ಹೊಸ ಪೀಸು ಸಿಗುತ್ತೆ. ಸೊ ನಾನು ಕಸ್ಟಮರ್ಗೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಒರಿಜಿನಲ್ ಡಿಸ್ಪ್ಲೇಯಲ್ಲೂ ಅಂದರೆ ಫೋನಿಂದ ನಾವು ರಿಮೂವ್ ಮಾಡಿರೋದು ನೋಡಿ, ಇದು ನಾನು ತರಿಸಿರೋದು ನೋಡಿ, ಎರಡು ಪಕ್ಕಾ ಜೆನ್ಯೂನ್ 100% ಒರಿಜಿನಲ್ ಇದೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತ ಕಸ್ಟಮರ್ಗೆ ತೋರಿಸಿ ನಾನು ಅವ್ರ ಹತ್ರ ಅಪ್ರೂವಲ್ ತೊಗೊಂಡೆ. ಅಪ್ರೂವಲ್ ತೊಗೊಂಡು ಸರ್ ಓಕೆ, ಅವರು ಫಿಂಗರ್ ಪ್ರಿಂಟ್ ಚೆಕ್ ಮಾಡಬೇಕಾಯಿತು ಕಸ್ಟಮರ್ಗೆ. ಸೊ ಅದಕ್ಕೋಸ್ಕರ ಇವಾಗ ಅದು ಡಿಸ್ಪ್ಲೇ ಟೆಂಪರರಿ ಫಿಟ್ ಮಾಡಿ ನಾನು ಇವ್ರಿಗೆ ಫಿಂಗರ್ ಪ್ರಿಂಟ್ ಆ್ಯಡ್ ಮಾಡಿ ಚೆಕ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಸೊ ಕಸ್ಟಮರು ಫಸ್ಟು ಡಿಸ್ಪ್ಲೇ ಚೇಂಜ್ ಆದಮೇಲೆ ಕ್ಯಾಮ್ರಾ ಕ್ಲಾರಿಟಿ ಏನಾದ್ರು ಕಡಿಮೆ ಆಗಿದೆ ಅಂತ ಚೆಕ್ ಮಾಡಿದ್ರು. ಅದಾದಮೇಲೆ ಫಿಂಗರ್ ಪ್ರಿಂಟ್ ಆ್ಯಡ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಈ ಕ್ಯೂಟ್ ಮಗು ಅವ್ರ ಜೊತೆ ಬಂದಿತ್ತು. ನಾನು ರಿಪೇರ್ ಮಾಡಬೇಕಾದ್ರೆ ತುಂಬ ನಗಾಡ್ಕೊಂಡು ಇತ್ತು ಈ ಮಗು. ನೋಡಿ, ನೀವು ರಿಯಾಕ್ಷನ್ಸ್ ನೋಡ್ಬೋದು, ತುಂಬಾ ಕ್ಯೂಟಾಗಿದೆ. ಮತ್ತು ನನಗೆ ತುಂಬ ಖುಷಿ ಆಯಿತು ಈ ಮಗುದಿಂದ. ಸೊ ತುಂಬ ಕ್ಯೂಟ್ ರಿಯಾಕ್ಷನ್ಸ್ ಇತ್ತು. ಸೊ ನೋಡಿ ಎಷ್ಟು ಕ್ಯೂಟ್ ಸ್ಮೈಲ್ ಇದೆ. ಸೊ ಕಸ್ಟಮರು ಎಲ್ಲ ಚೆಕ್ ಮಾಡಾದ್ಮೇಲೆ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ ನನಗೆ. ಸರಿ ಸರ್ ಆಯಿತು, ನೀವು ಫಿಟ್ ಮಾಡಿ ಅಂತ ಹೇಳಿದರು. ಸೊ ಇದು ಗಮ್ಮಿಂಗ್ ಪ್ರೊಸೀಜರ್ ನೀವು ಕಂಪ್ಲೀಟ್ಲಿ ನೋಡ್ಬೋದು, ಯಾವ ಥರ ಗಮ್ಮಿಂಗ್ ಆಗ್ತಾಯಿದೆ ಅಂತ. ಇದು ಗಮ್ ಬಂದುಬಿಟ್ಟು ಒಂದು ಕಡೆಯಿಂದ ಫುಲ್ಲು ಕಂಪ್ಲೀಟ್ಲಿ ಆಗಬೇಕಾಗಿರುತ್ತೆ. ಇನ್ ಕೇಸ್ ಎಲ್ಲಾದರೂ ಗಮ್ಮಿಂಗಲ್ಲಿ ಏನಾದ್ರು ಗ್ಯಾಪ್ ಬಂದುಬಿಟ್ರೆ ಅದು ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ವರ್ಕಿಂಗ್ ಆಗಲ್ಲ. ಸೊ ಒರಿಜಿನಲ್ ಡಿಸ್ಪ್ಲೇ ನೋಡಿ ನಾನು ಫಿಟ್ ಮಾಡ್ತಾಯಿದ್ದೀನಿ. ಸೊ ಕಸ್ಟಮರು ಈ ಕ್ವಾಲಿಟಿಗೆ ತುಂಬ ಜಾಸ್ತಿನೇ ಇಷ್ಟಪಟ್ಟರು. ಅವರು ಈ ಕಸ್ಟಮರ್ ಬಂದುಬಿಟ್ಟು ಇದಕ್ಕಿಂತ ಮುಂಚೆ ಸರ್ವಿಸ್ ಸೆಂಟ್ರಲ್ಲೂ ಒಂದು ಸತಿ ಹಾಕ್ಸಿದ್ದಾರೆ. ನಾನು ಅರೌಂಡ್ ಈ ಡಿಸ್ಪ್ಲೇ 4000 ರುಪೀಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ಇದೇ ಡಿಸ್ಪ್ಲೇ ಕಸ್ಟಮರು ಸರ್ವಿಸ್. ವೆಲ್ಕಮ್ ಟು ಸ್ಪಾಟ್ ಮೊಬೈಲ್ ರಿಪೇರ್ ಗೈಸ್. ಸರ್ ನಿಮ್ಮ ಹೆಸರು? ಅಜಿತ್ ಸರ್. OnePlus Nord 2 ನಮ್ಮ ಹತ್ರ ಡಿಸ್ಪ್ಲೇ ರಿಪೇರ್ಗೆ ಮಾಡ್ಸೋಕ್ಕೆ ಬಂದಿದ್ರು. ಇದು ಬಂದುಬಿಟ್ಟು OnePlus Nord 2 ಇದೆ. ಸೊ ಸರ್, ನಮ್ಮ ಬಗ್ಗೆ ಹೆಂಗಾಯ್ತು ನಿಮಗೆ ಸ್ಪಾಟ್ ಮೊಬೈಲ್ ರಿಪೇರ್ ಬಗ್ಗೆ? ಗೂಗಲಲ್ಲಿ ರಿವ್ಯೂಸ್ ನೋಡಿದೆ, ರಿವ್ಯೂಸ್ ತುಂಬ ಚೆನ್ನಾಗಿದೆ. ಕಾಲ್ ಮಾಡಿದೆ, ತುಂಬ ಕೋಆಪ್ರೇಟಿವ್ ಇದ್ದರು, ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ ಇನ್ಫಾರ್ಮ್ ಮಾಡಿದ್ರು. ಒರಿಜಿನಲ್ ಡೂಪ್ಲಿಕೇಟಿಗೆ ಏನು ಡಿಫ್ರೆನ್ಸ್ ಇದೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. 30 ಮಿನಿಟ್ಸ್ ಸರ್ವಿಸ್ ಇದೆ ಅವ್ರದ್ದು. ಬನ್ನಿ, 30 ಮಿನಿಟ್ಸ್ ಒಳಗೆ ಮಾಡಿಕೊಡ್ತಾರೆ. ನೀಟಾಗಿದೆ ವರ್ಕ್, ಹೈಲಿ ರೆಕಮೆಂಡೆಡ್. ಸೊ ಸರ್, ನಿಮಗೆ ಹೇಳಿದ ಪ್ರಕಾರ ನಾನು 30 ಮಿನಿಟ್ಸ್ ಸರ್ವಿಸ್ ಹೇಳಿದ್ದೆ, ನಿಮ್ಮ ಮುಂದೆ ಕೆಲಸ ಆಗಿದೆ. ಸೊ ಸರ್ವಿಸ್ ಫುಲ್ಲು ಚೆನ್ನಾಗಿದೆ ಅಲ್ಲ? ನಿಮ್ಗೆ ಇಷ್ಟ ಆಯ್ತಾ? ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ನಮ್ಮ ಎದುರುಗಡೆನೇ ಮಾಡಿಕೊಡ್ತಾರೆ. ಸೊ ಇಡೀ ಬೆಂಗಳೂರಲ್ಲೇ ಈ ಥರ ಇಲ್ಲ ಯಾರ ಹತ್ರನೂ ಎದುರುಗಡೆ ಮಾಡಿಕೊಡೋದು. ಮತ್ತು 30 ಮಿನಿಟ್ಸ್ ಸರ್ವಿಸ್ ಮಾಡೋಕ್ಕೂ ತುಂಬ ಜನ ಹಿಂದೆ ಮುಂದೆ ಮಾಡ್ತಾರೆ. ನಮ್ಮದು ಒಂದು 30 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ನೀವು ಯಾರೇ ಬಂದರೂ ಸರ್ವಿಸ್ಗೆ ಒಂದು ಸತಿ ಕಾಲ್ ಮಾಡಿಬಿಟ್ಟು ರೇಟ್ ಕನ್ಫರ್ಮ್ ಮಾಡಿ. ಸರ್ ಪ್ರೈಸಿಂಗ್ ಹೆಂಗಿತ್ತು ನಮ್ಮದು? ಪ್ರೈಸಿಂಗ್ ಚೆನ್ನಾಗಿದೆ, ರೀಸನೇಬಲ್ ಆಗಿದೆ. ಆ ಕಡೆ ಕೇಳಿದ್ವಿ, ಸೊ ಕಂಪ್ಯಾರಿಟಿವ್ಲಿ ರೀಸನೇಬಲ್ ಆಗಿದೆ. ಎಷ್ಟು ಡಿಫ್ರೆನ್ಸ್ ಅಂತು ಸರ್ ನಮ್ಮಿಂದ ಬೇರೆ ಕಡೆ? ಒಂದು ಮಿನಿಮಮ್ 1000 ರುಪೀಸ್ ಆದರೂ ಡಿಫ್ರೆನ್ಸ್ ಇದೆ ಬೇರೆ ಕಡೆಯಿಂದ. ಇಲ್ಲಿ ಅದೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.